ಲೇಡಿ ಅವ್ರಿಗೆ ಸ್ವಂತದ್ದು ಒಂದು ದೊಡ್ಡ ರೆಡ್ ಕಾರ್ಪೆಟ್ ಅಂತ ಒಂದು ಫ್ಯಾಷನ್ ಸ್ಟುಡಿಯೋ ಇದೆ. ಓಕೆ. ಸೊ ಶಿ ಇಸ್ ಅ ಬಿಸ್ನೆಸ್ ಲೇಡಿ ಅಂಡ್ ಶಿ ಇಸ್ ಅ ವೆಲ್ ನೋನ್ ಪರ್ಸನ್ ಇನ್ ದ ಸೊಸೈಟಿ. ಎಲ್ಲಿ ನನ್ನ ಹೆಸರು ಹಾಳಾಗತ್ತೆ, ಎಲ್ಲಿ ಹಿಂಗೆ ಈ ತರ ಆಗತ್ತೆ ಅಂತ ಅವ್ರು ಯೋಚನೆ ಮಾಡಿರ್ಬೋದು. ಅದರಿಂದ ಅವ್ರು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಬಟ್ ಹೋಗ್ಬಿಟ್ಟು ಡೈರೆಕ್ಟ್ ದರ್ಶನ್ ಅವ್ರಿಗೆ ಹೇಳಿದ್ದಾರೆ. ಅದೊಂದು ಒಳ್ಳೆ ಕೆಲಸ. ಅಂದ್ರೆ ಈಗ ನಿಮ್ಮ ಮಾತಿನ ಅರ್ಥ ನೋಡೋದಾದ್ರೆ ಪವಿತ್ರ ಗೌಡ ತಪ್ಪು ಮಾಡಿಲ್ಲ, ದರ್ಶನ್ ಸಿಟ್ಟಿಗೆ ತಪ್ಪು ಮಾಡಿದ್ರು ಅಂತನಾ? ದರ್ಶನ್ ಅವರು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ. ಅವ್ರ ಕಡೆಯವರು ಅವ್ರಿಗೆ ಮಾಡಿರ್ಬೋದು. ಯಾಕಂದ್ರೆ ದರ್ಶನ್ ಇಸ್ ಅ ವೆರಿ ಪಾಪ್ಯುಲರ್ ಫಿಗರ್ ಅಲ್ವಾ. ಸೊ ಪೀಪಲ್ ವಿಲ್ ಹ್ಯಾವ್ ಗ್ರಜ್. ಇವಾಗ ಅವ್ರಿಗೆ ಕೋಪ ಬರುತ್ತೆ, ಅವ್ರು ಏನೋ ಮಾಡಿರ್ಬೋದು. ನಾನು ಡೈರೆಕ್ಟ್ ದರ್ಶನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ದರ್ಶನ್ ಕಡೆಯವರು. ದರ್ಶನ್ ನೋಡಿ ಸರ್, ಇವಾಗ ನಾನೇ ಇದ್ದೀನಿ. ಇವಾಗ ನನ್ನ ಮಗಳಿಗೆ ಯಾರಾದ್ರೂ ಬಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ರೆ ಇದ್ ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್. ಡಿಪೆಂಡ್ಸ್ ಆನ್ ಮೀ ದಟ್ ಹೌ ಐ ವಿಲ್ ಟೇಕ್ ದ ಆಕ್ಷನ್. ಸಂಜಯ್ ಸಿಂಗ್ ಅವರು ಏನ್ ಮಾಡ್ತಾರೆ ಆ ಟೈಮಲ್ಲಿ ಇದ್ದಿದ್ರೆ ಫಸ್ಟ್ ಐ ವಿಲ್ ಕಾಲ್ ದ ಪರ್ಸನ್, ದ ಕಿಡ್ ಆರ್ ದ ಸ್ಟೂಡೆಂಟ್, ಅಂಡ್ ಐ ವಿಲ್ ಇನ್ಫಾರ್ಮ್ ಹಿಮ್ ಡೋಂಟ್ ಡೂ ದಟ್. ಸ್ಟಿಲ್ ಇಫ್ ಈಸ್ ಡೂಯಿಂಗ್, ಐ ಮೇ ಇನ್ಫಾರ್ಮ್ ದೇರ್ ಪೇರೆಂಟ್ಸ್ ದಟ್ ಯುವರ್ ಕಿಡ್ ಇಸ್ ಡೂಯಿಂಗ್ ದಿಸ್, ನಿಮ್ ಮಗ ಹಿಂಗ್ ಮಾಡ್ತಾ ಇದ್ದಾನೆ ಅಂತ. ಆದ್ರೂ ಅವನು ತಿರ್ಗಾ ಮಾಡಿದ್ರೆ ಆ ಪೇರೆಂಟ್ಸ್ ಮುಂದೆ ಕಪಾಲೆ ಬಾರಿಸಿ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸ್ತಾ ಇದ್ದೆ ನಾನು. ಇದು ಸಂಜಯ್ ಸಿಂಗ್ ಅವ್ರಿಗೆ ಮಾಹಿತಿ ಗೊತ್ತಿದೆಯೋ ಇಲ್ವಾ? ಈ ಯಾವ ರೀತಿಯಾಗಿ ಆಗಿದೆ ಅಂದರೆ, ರೇಣುಕಾ ಸ್ವಾಮಿಯನ್ನ ಪ್ರೀ ಪ್ಲ್ಯಾಂಡ್ ಆಗಿ 1 ವಾರ ಸರ್ಚ್ ಮಾಡಿ ನಂತರ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು. ಆ್ಯಕ್ಚುಲಿ ನಿಜಕ್ಕೂ ಬುದ್ಧಿ ಕಲಿಸ್ಬೇಕು ಅಥವಾ ಏನಾದರೂ ಅವನಿಗೆ ಬುದ್ಧಿ ಮಾತಾ ಹೇಳಬೇಕು ಅಥವಾ ಎಚ್ಚರಿಕೆಯನ್ನು ಕೊಡಬೇಕು ಅನ್ನಂಗಿದ್ದಿದ್ರೆ ಒಂದು ಚಿತ್ರದುರ್ಗ ಪೊಲೀಸರಿಗೆ ಯಾರಿಗಾದರೂ ಹೇಳ್ಬೋದಿತ್ತು. ಯಾಕೆಂದರೆ ಹೈಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ದರ್ಶನ್ ಅವರು. ಇಲ್ಲಾಂದರೆ ಅವರೇ ಹೋಗಿ ಅಲ್ಲೊಂದು 2 ಏಟು ಬಿಟ್ಬಿಟ್ಟು ನೋಡು ಹಿಂಗೆ ಮಾಡಬೇಡ, ಇದು ಸರಿ ಇರಲ್ಲ ಅಂತ ಹೇಳ್ಬೋದಿತ್ತೇನೋ ಅಲ್ವಾ? ಅಂದ್ರೆ ಇಲ್ಲೇ ಹಾದಿ ತಪ್ಪಿದ್ದಾರೆ. ಆಯ್ತು, ನೋಡಿ ನೀವು ಹೇಳ್ತಾ ಇರೋದು ಕರೆಕ್ಟೇ ಸರ್. ನೀವು ಹೇಳ್ತಾ ಇರೋದು ತಪ್ಪು ಅಂತ ಏನು ಹೇಳ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಒಂದು ಫಸ್ಟ್ ನನ್ನ ಪಾಯಿಂಟ್ ನೀವು ಕ್ಯಾಚ್ ಮಾಡಿ ನೀವು. ಓಕೆ, ನಾನು ಕ್ಯಾಚ್ ಮಾಡಿದೆ. ಇನ್ನೊಂದು ವಿಚಾರ. ಇಲ್ಲ ಈಗ ಸಂಜಯ್ ಸಿಂಗ್ ಅವರೇ, ಇದೆಲ್ಲವೂ ಕೂಡ ಆಗಿದೆಯಲ್ಲ, ಕ್ಯಾಚ್ ಮಾಡಿ. ನಾನು ಹೇಳ್ತಾ ಇರೋದು ಕ್ಯಾಚ್ ಮಾಡಿ ಸರ್. ತಪ್ಪೆಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾಕೆ ದರ್ಶನ್ ಪವಿತ್ರ ಈ ತರ ನಡ್ಕೊಂಡಿದ್ದಾರೆ, ಅದನ್ನ ಯೋಚನೆ ಮಾಡಿ ಫಸ್ಟ್. ನೀವು ಎಲ್ಲಿಂದ ಶುರುವಾಯಿತು ಅಂದ್ರಲ್ಲ, ಅಲ್ಲಿಗೆ ಬರ್ತಾ ಇದ್ದೆ ಆಕ್ಚುಲಿ ನಾನು. ಇದೆಲ್ಲಿಂದ ಶುರುವಾಗಿದ್ದು ಅಂದ್ರೆ, ಯಾವಾಗ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರ ಸ್ನೇಹಕ್ಕೆ 10 ವರ್ಷ ಆಯಿತು ಆ್ಯನಿವರ್ಸರಿ ಅನ್ನುವಂಥದ್ದನ್ನ ಹಾಕಿದಾಗ ವಿಜಯಲಕ್ಷ್ಮಿ ಅವರು ಟಾಂಟ್ ಕೊಟ್ರಲ್ಲ, ಅಲ್ಲಿಂದ ಶುರುವಾಗಿದ್ದು. ಅಲ್ಲಿಂದ ರೇಣುಕಾ ಸ್ವಾಮಿ ಅಲ್ಲಿಂದ ಟ್ರಿಗರ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಂತ. ಆ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ನನಗೆ ನೋಡಿ, ಅದು ಐ ವಿಲ್ ನಾಟ್ ಟಾಕ್ ಅಬೌಟ್ ದರ್ಶನ್ ಅಂಡ್ ಪವಿತ್ರಾಸ್ ಪರ್ಸನಲ್ ಲೈಫ್ ಬಗ್ಗೆ, ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಬಟ್ when it coming to this point, ಇವಾಗ ಲಕ್ಷ್ಮಿ ಅವರು, ವಿಜಯಲಕ್ಷ್ಮಿ ಅವರು, she would have said something to Pavitra Gowda. Who is this person to come in between Vijayalakshmi and Pavitra Gowda? ಹೌದು. ಇವನ ಅವನಿಗೆ ಅಣ್ಣ ಆಗ್ಬೇಕಾ, ತಮ್ಮ ಆಗ್ಬೇಕಾ, ತಂಗಿ ಏನಾದ್ರು ರಿಲೇಷನ್ ಇದೆಯಾ? ಹೌದು, ಇಲ್ಲ ಅಲ್ವಾ? So that is a mistake from this person's again. And who is he to comment on some other lady? ಹೌದು. ನಾವು ರೇಣುಕಾ ಸ್ವಾಮಿ ಮಾಡಿದ್ದು, ಇವಾಗ ರೇಣುಕಾ ಸ್ವಾಮಿ ಅವ್ರಿಗೇನೆ ಸ್ವಂತ ಹೆಂಡತಿ ಇದ್ದಾಳೆ, and he was going to become a father. ಅಂತ ಮನುಷ್ಯ ಹೋಗ್ಬಿಟ್ಟು ಬೇರೆಯವರ ಹೆಣ್ಮಕ್ಳಿಗೆ ಕೆಡದಾಗ ಕಮೆಂಟ್ ಮಾಡೋದು ಎಷ್ಟೊತ್ತವರೆಗೂ ಕರೆಕ್ಟ್ ಸರ್ ಹೇಳಿ? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ನಾವು ರೇಣುಕಾ ಸ್ವಾಮಿ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಕೊಲೆ ಮಾಡುವ ಹಂತಕ್ಕೆ ಸೇಡನ್ನ ಅಥವಾ ಸಿಟ್ಟನ್ನ ತೀರ್ಸ್ಕೊಂಡಿದ್ದು ತಪ್ಪು ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಅದು ನಾನು ಒಪ್ಕೊಂತಾ ಇದ್ದೀನಿ ಸರ್. ದ ಸ್ಟೆಪ್ ವಾಟ್ ದೇ ಹ್ಯಾವ್ ಟೇಕನ್ ಇಸ್ ನಾಟ್ ದ ರೈಟ್ ವೇ. ಅದು ನಾನು ಒಪ್ಕೊಂತಾ ಇದ್ದೀನಿ. ನಾನು ಅದು ಅವ್ರು ಮಾಡಿದ್ದು ಕರೆಕ್ಟೇ ಅಂತ ನಾನು, ಅವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದ ಸ್ಟೆಪ್ ವಾಟ್ ದೇ ಹ್ಯಾವ್ ಟೇಕನ್, ಅದು ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಏನಾಗಿತ್ತೋ, ಏನಾಗಿದೆಯಾ, ಯಾವ ಥರ ಮಾಡಬೇಕು, ಅವ್ರಿಗೆ ಗೈಡೆನ್ಸ್ ಸಿಕ್ಕಿಲ್ಲ, ಅವರು ತಪ್ಪು ದಾರಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಾ, ಪವಿತ್ರ ಗೌಡ ಇಂದ ನಮ್ಮ ಬಾಸ್ ಹಾಳಾಗಿ ಹೋಗ್ಬಿಟ್ರು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಪವಿತ್ರ ಗೌಡದಿಂದ ನಮ್ಮ ಬಾಸ್ ಹಾಳಾಗಿದ್ರ ಅಂತ. ಯಾಕೆ? ಅವ್ರ ಬಾಸ್ಗೆ ಮೈಂಡ್ ಇಲ್ವಾ? ಅವ್ರ ಬಾಸ್ಗೆ ಫೀಲಿಂಗ್ಸ್ ಇಲ್ವಾ? ಥಿಂಕಿಂಗ್ ಇಲ್ವಾ? ಅವ್ರ ಬಾಸ್ ಸ್ವಂತಗ ಪವಿತ್ರ ಜೊತೆ ಇದ್ದಾರಾ, ಇಲ್ಲಾಂದ್ರೆ ಪವಿತ್ರ ಗೌಡ ಹೋಗ್ಬಿಟ್ಟು ಅವ್ರಿಗೆ ಇಲ್ಲ ನಿನ್ನೆ ನನ್ನ ಜೊತೆನೆ ಇರು ಅಂತಾನೆ ಹೇಳಿದಾರ? ಆ ತರದ್ ಏನು ನಡೆದಿಲ್ಲ ಅಲ್ವಾ? ಏನಾಗಿರೋದು ಆಕ್ಚುಲಿ ಇವ್ರ ಕನೆಕ್ಷನ್ ಹೆಂಗಾಯ್ತು ನನಗೆ ಗೊತ್ತಿಲ್ಲ ಸರ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ನಾನು ಡಿವೋರ್ಸ್ ಆದ್ಮೇಲಿಂದ ನಾನು ಪವಿತ್ರ ಜೊತೆ ಯಾವಾಗೂ ಮಾತಾಡಿಲ್ಲ. ಅವ್ರ ಪರ್ಸನಲ್ ಲೈಫ್ ಹೆಂಗಿದೆ ಏನಿದೆ ನಾನು ನೋಡಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನಾನು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ನಾವು ಇಬ್ಬರಿಗೂ
ಅಕೌಂಟ್ ಇದೆ, ಬಟ್ ವಿ ಬೋತ್ ಆರ್ ನಾಟ್ ಫ್ರೆಂಡ್ಸ್. ಫಾಲೋ ಮಾಡ್ತಾ ಇಲ್ಲ. ಇಲ್ಲ. ನೀವು ಎಷ್ಟು ವರ್ಷ ಇದ್ರಿ ಮದುವೆ ಆಗಿ? ಎಷ್ಟು ವರ್ಷ ಇದ್ದಾಗ ಮದುವೆ ಆಗಿದ್ದು? ಸರ್ ನಾವು 2007 ಮದುವೆ ಆಗಿದ್ದು, 2013 ಡಿವೋರ್ಸ್ ಆಗಿ. ಅಂದರೆ 6 years ಜೊತೆಲಿದ್ರಾ? 5 years ಜೊತೆಲಿದ್ವಿ. 1 year ಅಂದರೆ ಆ ಕೇಸ್ ನಡೀತಾ ಇತ್ತು, ಆ ಟೈಮಲ್ಲಿ ವಿ ವೇರ್ ಸಪ್ರೇಟ್. ಏನಕ್ಕೆ ಸರ್ ಆ್ಯಕ್ಚುಲಿ ಡಿವೋರ್ಸ್ ಆಗಿದ್ದು? ಏನಕ್ಕೆ ಡಿವೋರ್ಸ್ ವಾಸ್ ಸರ್, ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದಿ ಪ್ರೊಫೆಷನ್ ದಟ್ ಶಿ ವಾಸ್ ಇಂಟು ಆ್ಯಂಡ್ ಐ ವಾಸ್ ಇಂಟು. ನಾನು ಐ ಟಿದಲ್ಲಿ ಇರೋದು, ಅವ್ರಿರೋದು ಫಿಲ್ಮ್ ಇಂಡಸ್ಟ್ರಿದಲ್ಲಿ. ಸೊ ಟೈಮ್ ಕ್ಲಾಶಸ್ ಆ್ಯಂಡ್ ಸಮ್ ಸ್ಮಾಲ್ ಇಶ್ಯೂಸ್ನಿಂದ ನಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಸೊ ಮ್ಯೂಚುವಲ್ ಆಗಿ ನಾವು ಕೋರ್ಟ್ಗೆ ಹೋಗಿ ನಾವು ಡಿವೋರ್ಸ್ ತಗೊಂಡ್ವಿ. ನಿಮಗೂ ಒಂದು ಮಗು ಇದೆ ಆ್ಯಕ್ಚುಲಿ. ಮಗು ಮೇಲೂ ಕೂಡ ಪರಿಣಾಮ ಬೀರಲ್ವಾ ಇಂಥ ಪ್ರಕರಣ ಅಂತ ಅನ್ಸ? ಅದಕ್ಕೋಸ್ಕರ ಅಂತಾನೆ ನಾನು ಮೀಡಿಯಾ ಮುಂದೆ ಬಂದಿರೋದು ಸರ್ ಇವತ್ತು. ಇಷ್ಟು ವರ್ಷದಿಂದ ನಾನು ಯಾರಿಗೂ ಗೊತ್ತೇ ಇರಲಿಲ್ಲ ಸಂಜಯ್ ಸಿಂಗ್ ಯಾರು ಅಂತ. ಹೌದು, ನಾನು ಈ ಮೀಡಿಯಾಗೆ ಮುಂಚೆ ಬಂದಿರೋದು ನನ್ನ ಮಗಳಿಗೋಸ್ಕರನೇ. ನನ್ನ ಮಗಳ ಹೆಸರು ಪ್ಲೀಸ್ ಮೀಡಿಯಾದಲ್ಲಿ ಎತ್ತಬೇಡಿ. ನಾವೆಲ್ಲೂ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಚಿಕ್ಕ ಹುಡುಗಿ ಸರ್, ಇನ್ನು ಲೈಫೇ ನೋಡಿಲ್ಲ. ನಮ್ಗೆ ಗೊತ್ತಿದೆ ಸಂಜಯ್ ಸಿಂಗ್ ಅವರೇ ಅನ್ವಾಂಟೆಡ್ ಆಗಿ ಯಾರ ಹೆಸರನ್ನು ಯಾವ ಮಾಧ್ಯಮನೂ ಕೂಡ ತೆಗೆದುಕೊಳ್ಳಲ್ಲ. ಎಲ್ರಿಗೂ ಜವಾಬ್ದಾರಿ ಇದೆ. ನೀವು ನೋಡಿದ್ದೀರಾ ಯಾವ್ದಾದ್ರು ಮಾಧ್ಯಮದಲ್ಲಿ ತಗೊಂಡಿರೋದು ನೋಡಿದ್ದೀರಾ? ಇಲ್ಲ ಅಲ್ಲ. ಬಿಕಾಸ್ ಆ ಪಾಪುಗೂ ತನ್ನದೇ ಆದಂತ ಒಂದು ಜೀವನ ಇದೆ, ಭವಿಷ್ಯ ಇದೆ, ತಂದೆ ಇದ್ದಾರೆ, ನೀವಿದ್ದೀರಾ, ನೀವು ನೋಡ್ಕೊಳ್ತೀರಾ ಎಂಥ ಸಂಕಷ್ಟ ಇದ್ರೂ ಕೂಡ. ಯಾಕೆಂದ್ರೆ ನಿಮ್ಗೂ ಜವಾಬ್ದಾರಿ ಇದೆ. ಈ ವಿಚಾರ ಗೊತ್ತಾಗಿದ್ಯಾ ನಿಮ್ಮ ಮಗಳಿಗೆ? ಗೊತ್ತಿದ್ಯಾ ಸರ್ ಸಂಜಯ್ ಸಿಂಗ್? ನಾನು ನನ್ನ ಮಗಳ ಹತ್ರ ಮಾತಾಡಿಲ್ಲ. ಎಲ್ಲಿದ್ದಾರೆ? ನಾನು ಅವ್ರ ಕಡೆಯವ್ರಿಗೆ ಯಾರಿಗೂ ಫೋನು ಮಾತಾಡಿಲ್ಲ. ಬೇರೆಯವ್ರಿಗೆ ಬೇಡ ಸಂಜಯ್ ಸಿಂಗ್ ಅವರೇ, ನೀವು ಬೇರೆಯವ್ರಿಗೆ ಯಾರಿಗೂ ಮಾಡೋದು ಬೇಡ. ಬಟ್ ಮಗಳು ಎಲ್ಲಿದ್ದಾಳೆ ಅದು ನನ್ಗೆ ಗೊತ್ತಿಲ್ಲ ಸರ್. ಐ ಥಿಂಕ್ ನನ್ನ ಪ್ರಕಾರ ಅವಳು ನಮ್ಮ ಅತ್ತೆ ಮಾವರ ಮನೇಲಿ ಇರ್ಬೋದು ಅಂತ ನನ್ನ ಪ್ರಕಾರ, ಬಟ್ ಐ ಆಮ್ ನಾಟ್ ಶ್ಯೂರ್. ಅಂದ್ರೆ ಪವಿತ್ರ ಗೌಡ ಇದ್ರಲ್ಲ, ಅವ್ರ ಮಗಳ ಜೊತೆ ಇದ್ರಲ್ಲ, ಅವಾಗ ನಿಮ್ಮ ಅತ್ತೆ ಮಾವನು ಅವ್ರ ಜೊತೆನೆ ಇದ್ದಿದ್ದ? ಏನೋ ಸರ್ ನನ್ಗೆ ಗೊತ್ತಿಲ್ಲ. ಇಲ್ಲ, ನಮ್ಮ ಅತ್ತೆ ಮಾವರು ಸಪರೇಟ್ ಅವ್ರದ್ದು ಮನೇಲಿ ಇರ್ತಾರಲ್ವಾ. ಇವ್ರು ನಮ್ಮ ಅತ್ತೆ ಮಾವರು ಯಾಕೆ ದರ್ಶನ್ ಅವ್ರ ಮನೆಗೆ ಹೋಗ್ತಾರೆ? ಅಲ್ಲ, ದರ್ಶನ್ ಅವ್ರ ಮನೆಗಲ್ಲ ಹೇಳಿದ್ ನಾನು. ಪವಿತ್ರ ಗೌಡ ಜೊತೆ ಇದ್ರ ಅಂದ್ರೆ ಅವರ ತಂದೆ ತಾಯಿ ಅಂತ ನಾನು ಕೇಳಿದ್ದು. ನನ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಇದ್ರ ಬಗ್ಗೆ ನಾನು ಐ ಕಾಂಟ್ ಗಿವ್ ಯು ಎನಿ. ಆಲ್ಮೋಸ್ಟ್ ನೀವು 2013 ಇಂದ ದೂರ ಆದ್ಮೇಲೆ ಮಗುವಿನ ಸಂಪರ್ಕ ಇತ್ತಾ ಇಲ್ವಾ? ಹೋಗ್ಲಿ, ಮಗುನಾದ್ರೂ ಮಾತನಾಡಿಸ್ತಾ ಇತ್ತಾ ಇಲ್ವಾ? ಮಗು ಹತ್ರ ನಾನು 2-3 ಸತಿ ಮಾತಾಡಿದ್ದೀನಿ ಸರ್. ಫ್ರಮ್ ಆಲ್ಮೋಸ್ಟ್ 11 years ಇಂದ ಒಂದು 2-3 ಸಲ ಅಷ್ಟೇ ಮಾತಾಡಿರೋದು? ಅಷ್ಟೇ. ಓಕೆ. ಯಾವಾಗ ಲಾಸ್ಟ್ ಮಾತಾಡಿದ್ದು? ಯಾವಾಗ ಮಾತಾಡಿದ್ದು? ಐ ಥಿಂಕ್ ಲಾಸ್ಟ್ ಇಯರ್ ಅಂತ. ಲಾಸ್ಟ್ ಇಯರ್? ಓಕೆ. ಏನಂದ್ಲು? ಏನಂತ? ಏನಿಲ್ಲ, ನಾರ್ಮಲ್ ಟಾಕ್ಸ್. ಮಗ ಹೆಂಗೆ, ಎಜುಕೇಶನ್ ಹೆಂಗ್ ನಡೀತಾ ಇದೆ, ಹೌ ಇಸ್ ಲೈಫ್, ಅಷ್ಟೇ ಬಿಟ್ಟರೆ. ಈ ಟೈಮಲ್ಲಿ ನನ್ಗನ್ಸ್ದಂಗೆ ಸಂಜಯ್ ಸಿಂಗ್, ನಾನು ಕೂಡ ಒಂದು ಮಗುವಿನ ತಂದೆಯಾಗಿ ಕೇಳ್ತಾ ಇದ್ದೀನಿ. ತಂದೆ ಅಂದ್ರೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅದೇ ಆಕಾಶ, ಅವರೇ ಪ್ರಪಂಚ ಅಲ್ವಾ? ಈ ಸಂದರ್ಭದಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಹೌದು ಸರ್. ನಿಮ್ಗೇನಾದ್ರೂ ಈ ಪ್ರಕರಣ ಆದ್ಮೇಲೆ ಫೀಲ್ ಆದ್ಮೇಲೆ ನನ್ನ ಮಗಳನ್ನ ಅಟ್ಲೀಸ್ಟ್ ನಾನಾದ್ರೂ ಕೇರ್ ಮಾಡ್ಬೋದು, ಹೋಗ್ಬೋದು, ಅಟ್ಲೀಸ್ಟ್ ಈಗಲಾದ್ರೂ ಮಾತಾಡ್ಸ್ಬೋದು ಅಂತ ಏನಾದ್ರು ಅನ್ಸ್ತಾ? ಸರ್, ನನ್ನ ಪ್ರಕಾರ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಗೋ ಅಂಡ್ ಟಾಕ್ ಟು ಹರ್. ಅಲ್ಲ, ಐ ಥಿಂಕ್ ಇದಕ್ಕಿನ್ನ ರೈಟ್ ಟೈಮ್ ಇಲ್ಲ ಅಂತ ಕಾಣಿಸುತ್ತೆ ಸಂಜಯ್ ಅವರು. ಸರ್, ನನಗೆ ಗೊತ್ತು ಯಾವ ಟೈಮಲ್ಲಿ ಹೋಗ್ಬೇಕು, ಯಾವ ಟೈಮಲ್ಲಿ ಹೋಗಿ ಮಾತಾಡ್ಬೇಕು, ಅದೆಲ್ಲ ಗೊತ್ತು. ಬಿಕಾಸ್ ಈ ಟೈಮಲ್ಲಿ ನಾನು ಹೋದ್ರೆ ಮೀಡಿಯಾದು, ಆಮೇಲೆ ಶಿ ಮೈಟ್ ಬಿ ಥಿಂಕ್ ಡಿಫ್ರೆಂಟ್ ಯಾರನ್ನೋ ಹೋಗಿ ಭೇಟಿ ಆಗ್ತಾ ಇಲ್ಲ, ನೀವು ನಿಮ್ಮ ಮಗಳನ್ನ ಭೇಟಿ ಆಗ್ತಾ ಇದ್ದೀರಾ. ಹೌದು ಸರ್, ನನಗೆ ಗೊತ್ತು ಸರ್. ಐ ನೋ ವೆನ್ ಟು ಟಾಕ್ ಟು ಹರ್ ಅಂಡ್ ಹೌ ಟು ಟೇಕ್ ಕೇರ್. ಅದು ನಾನು ನೋಡ್ಕೊಂತೀನಿ ಸರ್. ನೀವೇ ಸಂಪರ್ಕ ಮಾಡಕ್ಕೆ ಏನಾದರೂ ಟ್ರೈ ಮಾಡಿದ್ದೀರಾ ಆಮೇಲೆ? ಇಲ್ಲ. ಏನು ಮಾಡ್ತಿದ್ದಾರೆ ಏನು ಅದನ್ನು ನೋಡಿಲ್ಲ? ಇಲ್ಲ. ಈ ಟೋಟಲಿ ಫಸ್ಟ್ ಈ ಪ್ರಕರಣ ನೋಡಿದ ತಕ್ಷಣ ಏನು ಅನ್ನಿಸ್ತು ಸಂಜಯ್ ನಿಮ್ಗೆ? ಸರ್, ಪ್ರಕರಣ ನೋಡಿ ನನಗೆ ನ್ಯೂಸ್ ಗೊತ್ತಾದ ತಕ್ಷಣ ಐ ವಾಸ್ ಶಾಕ್. ನನಗೆ ಬ್ಯಾಂಗ್ಳೂರಿಂದಾನೇ ಫೋನ್ ಬಂದಿತ್ತು ಫಸ್ಟ್. ಸರ್, ನೀವು ಟಿವಿ ನೋಡಿದ್ದೀರಾ ಅಂತ. ನಾನು ಹೇಳಿದೆ ಇಲ್ಲ, ಏನಾಯ್ತು ಅಂತ. ಇಂಥ ನ್ಯೂಸ್ ಬಂದಿದೆ ಅಂತ. ನಾನು ಐ ವಾಸ್ ಲೈಕ್ 5 minutes ಶಾಕಲ್ಲಿ ಇದ್ದೆ. ಇಂಥ ಕೆಲಸ ಇರುತ್ತಾ? ಬಟ್ ನನಗೆ ಅಂದ್ರೆ ಇನ್ಸೈಡ್ ಫೀಲಿಂಗ್ ಅಂದ್ರೆ ಇತ್ತು ದಟ್ ಇಂಥದ್ದು ಇದು ಎಲ್ಲೋ ತಪ್ಪು ನಡೆದಿದೆ. ಬಟ್ ಪವಿತ್ರ ಇಂಥ ಕೆಲಸ ಮಾಡಲ್ಲ ಅಂತ ನಾನು ಅದೇ ಫೀಲಿಂಗ್ ಇದೆ. ಈಗಲೂ ಅದೇ ಫೀಲಿಂಗ್ ಇದೆ. ಮುಂದೆನೂ ಅದೇ ಫೀಲಿಂಗ್ ಇರುತ್ತೆ. ಅಲ್ಲ, ಒಂದು ಹೆಣ್ಣು ಈ ತರ ಕೊಲೆಯಲ್ಲಿ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಸಪೋರ್ಟ್ ಇದ್ದಾಗ
ಸಹಜವಾಗಿ ಇಂಥ ಪ್ರಕರಣಗಳಲ್ಲಿ ಏನು ಆಗಲ್ಲ, ಯಾಕೆಂದ್ರೆ ಪ್ರಭಾವಿ ದರ್ಶನ್ ಅನ್ನುವ ಕಾರಣಕ್ಕೋಸ್ಕರ ಕೆಲವರಿಗೆ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು. ನಾವು ತುಂಬ ಜನ ದೊಡ್ಡವ್ರನ್ನೆಲ್ಲ ನೋಡಿದೀವಲ್ಲ. ಅದೆಲ್ಲ ಫಿಲ್ಮ್ ಅಲ್ಲಿ ನಡೀಬಹುದು ಸರ್, ಬಟ್ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ನಾನು ಹೇಳ್ತೀನಿ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಬೈ ಚಾನ್ಸ್ ಪವಿತ್ರ ಮುಂದೆ ಯಾರಾದ್ರೂ ಹೊಡಿತಾ ಇದ್ದಿದ್ರು ಪವಿತ್ರ ಒಂದೆರಡು ಏಟ್ ನೋಡಿ ಆದ್ಮೇಲೆ ಸ್ಟಾಪ್ ಮಾಡಿ ಸಾಕು ಇಷ್ಟೇ ಅಂತ. ಬಿಕಾಸ್ ಅವಳ ಹಾರ್ಟ್ ಆತರ ಸರ್, ಒಂದೆರಡು ಏಟ್ ಹೊಡೆದಾದ್ಮೇಲೆ ಅವಳೇ ಹೇಳಿರ್ಬೋದು ಇನ್ನು ಹೊಡಿಬೇಡ ಸಾಕು ಬಿಡ್ರಿ ಕಳ್ಸ್ರಿ ಮನೆಗೆ ಅಂತ. ಬಟ್ ಅಲ್ಲಿ ಏನ್ ನಡೆದಿದೋ ಯಾವ ತರ ನಡೆದಿದೋ ನನ್ಗೂ ಗೊತ್ತಿಲ್ಲ, ಯಾರು ಗೊತ್ತು. ಅವ್ರು ಟ್ರೂಪ್ಸ್ ಜೊತೆ ಬರ್ತಾರೆ. ಇಫ್ ಶಿ ಹಸ್ ಡನ್ ರಾಂಗ್, ಓಕೆ ಲೆಟ್ ಹರ್ ಗೋ ಬಿಹೈಂಡ್ ಬಾರ್ಸ್. ತಪ್ಪು ಮಾಡಿಲ್ಲ ಅಂದಿದ್ರೆ ಐ ವುಡ್ ರಿಕ್ವೆಸ್ಟ್ ದಟ್ ನೀವು ಕೇಸ್ ನೋಡ್ತಾ ಇದ್ರಿ ಅಂದ್ರೆ ಎರಡ್ ಕಡೆಯಿಂದನೂ ನೋಡಿ. ಒಂದೇ ಕಡೆ ಅವಳ ಮೇಲೆನೆ ಎಲ್ಲ ಭಾರ ಆಗ್ಬಿಡಿ. ಇಲ್ಲ ಯಾರು ಭಾರ ಆಗ್ತಲ್ಲ, ಯಾರು ತಪ್ಪು ಮಾಡಿದಾರೆ ಅವರು ಶಿಕ್ಷೆ ಅನುಭವಿಸ್ಲೇಬೇಕು. ಯಾಕೆಂದ್ರೆ ಎರಡ್ ಕಡೆಯಿಂದನೂ ನೋಡಿ, ಯಾಕೆಂದ್ರೆ ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ಕೊಲೆ ಮಾಡುವಂತ ಹಂತಕ್ಕೆ ಹೋಗೋದಿದೆಯಲ್ಲ, ಅದಕ್ಕಿಂತ ಕ್ರೂರ ಮನಸ್ಸು ಮತ್ತೊಂದಿಲ್ಲ, ವಿಕೃತ ಮನಸ್ಸು ಮತ್ತೊಂದಿಲ್ಲ ಅಲ್ವಾ. ಒಂದು ಜೀವ ತರಕ್ಕಾಗಲ್ಲ ಸರ್, ಒಂದು ಜೀವ ಅದು ಸತ್ತಿರೋ ಜೀವನ ಕೊಡಕ್ಕೂ ಆಗೋದಿಲ್ಲ. ನೀವು ಆ ತಂದೆ ತಾಯಿಯ ಕಣ್ಣೀರ್ ನೋಡಿದೀರಾ ಅಂತ ಕಾಣಿಸುತ್ತೆ. ನೀವು ನೋಡಿದ್ದಾರೆ? ನೋಡಿದೀನಿ ಸರ್. ನೋಡಿದೀರಲ್ಲ, ಆ ತಂದೆ ತಾಯಿ, ಆ ಗರ್ಭಿಣಿ ಹೆಣ್ಮಗಳ ಕಣ್ಣೀರು, ಆ ಸತ್ತಂತ ರೇಣುಕಾ ಸ್ವಾಮಿಯ ಸಹೋದರಿಯ ಕಣ್ಣೀರು ನೋಡಿದೀರಾ? ನೋಡಿದ್ದೀನಿ ಸರ್. ಏನು ಅನ್ನಿಸ್ತು ಪಾಪ? ಈಗ ನೀವು ಪವಿತ್ರ ಗೌಡ ಆ್ಯಂಗಲ್ ಬಿಡಿ, ಓಕೆ ಪವಿತ್ರ ಗೌಡ ಆ್ಯಂಗಲ್ ಬಿಡೋಣ. ಒಬ್ಬ ಸಹೋದರ ಆಗಿ, ರೇಣುಕಾ ಸ್ವಾಮಿ ಒಬ್ಬ ಸಹೋದರ ಆಗಿ ಅಥವಾ ತಂದೆ ತಾಯಿಯ ಮಗನಾಗಿ ಆ ರೀತಿಯಾಗಿ ನೋಡುವಂಥ ಸಂದರ್ಭದಲ್ಲಿ ಏನು ಅನ್ಸುತ್ತೆ ಹೇಳಿ ಸರ್? ನೋಡಿ ಸರ್, ನಾನು ಒಂದು ಐ ಆಮ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನಾನು ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ಎರಡ್ ಕಡೆಯಿಂದ ನಾನು ವಿಚಾರ ಮಾಡಿಬಿಟ್ಟು ನೋಡ್ತೀನಿ, ಎಲ್ಲಿ ತಪ್ಪಿದೆ ಅಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಅಂದ್ರೆ ಈಗ ಪವಿತ್ರ ಗೌಡ ತಪ್ಪು ಮಾಡಿದ್ರು ತಪ್ಪೇ? ಇಲ್ಲ, ಈಗ ಅವ್ರು ಮಾಡಿದಾರೆ, ನೀವು ಪ್ರೂವ್ ಮಾಡ್ಬಿಟ್ರೆ ಇಫ್ ಶಿ ಹಸ್ ಡನ್ ರಾಂಗ್ ಅವ್ರಿಗೂ ಶಿಕ್ಷೆ ಸಿಗ್ಬೇಕು. ಬಟ್ ನನ್ನ ಪ್ರಕಾರ ಪವಿತ್ರ ಗೌಡ ಈ ತರ ಕೆಲಸಗಳು ಮಾಡಲ್ಲ ಸರ್. ನಾವು ಆಕ್ಚುಲಿ ಆಲ್ಮೋಸ್ಟ್ ನೀವು ನ್ಯೂಸ್ ಚಾನೆಲ್ಗಳನ್ನ ಗಮನಿಸಿರ್ತೀರಾ, ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ರೇಣುಕಾ ಸ್ವಾಮಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿದ್ರು. ಆತನನ್ನ ಕೈಕಾಲು ಕಟ್ಟಿ ಗೋಡೆಗೆ ಬಿಸಾಕ್ಬೇಕಾದ್ರೆ ಪವಿತ್ರ ಗೌಡ ಅಲ್ಲಿದ್ರು. ಪವಿತ್ರ ಗೌಡ ಕೂಡ ಚಪ್ಪಲಿಲ್ಲಿ ಹೊಡೆದಿದ್ದಾರೆ. ಅವರಿಂದ ಕಾಲಿಗೆ ಕ್ಷಮೆಯನ್ನ ಕೇಳಿಸಾದ್ಮೇಲೂ ಹೊಡೆಯಲಾಗಿದೆ. ಆರೋಪಿಗಳ ಸ್ಟೇಟ್ಮೆಂಟ್ ಇದು. ಓಕೆ, ನೋಡಿ ಸರ್, ಒನ್ ಚಾನೆಲ್ ಇಂದ ಒನ್ ನ್ಯೂಸ್ ನನಗೆ ಅಲ್ಲ, ಇದು ಯಾವುದೋ ಚಾನಲ್ ಅಲ್ಲಿ ಏನೇ ತೋರಿಸ್ತಿದ್ದಾರೆ ಅನ್ನೋದಕ್ಕಿಂತ ಆರೋಪಿ ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದೊಂದು ಚಾನಲಲ್ಲೂ ಕೂಡ ಒಂದೊಂದು ರೀತಿಯಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆರೋಪಿ ಸ್ಟೇಟ್ಮೆಂಟ್ ಎಲ್ಲ ಚಾನಲಲ್ಲೂ ಕೂಡ ಒಂದೇ ತೋರಿಸ್ಲಿಕ್ಕೆ ಆಗೋದು. ಈ ರೀತಿಯಾಗಿ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಬೇರೆ ಏನೋ ಸುದ್ದಿ ಬೇರೆ ಏನೋ ಹೊಡಿಬೋದು, ಆದ್ರೆ ಆರೋಪಿ ಸ್ಟೇಟ್ಮೆಂಟ್ ಒಂದೇ ಇದೆ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳಲ್ಲೂ. ಹೌದು ಹೌದು, ಅಂದ್ರೆ ಬಟ್ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ನನಗೆ ಒಂದ್ ಚಾನಲ್ ನಿಂದ ಗೊತ್ತಾಗ್ತಾ ಇದೆ. ಒಂದ್ ಚಾನಲ್ ಹೇಳ್ತಾ ಇದೆ ದಟ್ ಸಿಗರೇಟ್ ನಿಂದ ಸುಡ್ತಿರೋದಿದೆ. ಒಂದ್ ಚಾನಲ್ ಹೇಳ್ತಾ ಇದೆ ಅಂದ್ರೆ ಯಾವುದು ಜಾಸ್ ಬ್ರೇಕ್ ಆಗಿದೆ. ಒಂದ್ ಚಾನಲ್ ಹೇಳ್ತಾ ಇರೋದು ಅಂದ್ರೆ ಹೊಟ್ಟೆದಲ್ಲಿ ಏನೇನೋ ಇದೆ ಅಂತ. ಸೊ ನಾನು ನೋಡಿ, ನಾನು ಅಂದ್ರೆ ಇರ್ಲಿಲ್ಲ ಅಂಡ್ ಐ ಡೋಂಟ್ ನೋ ಎನಿಥಿಂಗ್ ವಾಟ್ ಹ್ಯಾಪನ್. ಇವಾಗ ನನಗೆ ನ್ಯೂಸ್ ಚಾನಲ್ ಇಂದ ನೋಡಾದ್ಮೇಲೆ ನೀವೆಲ್ಲರೂ ಹೇಳಾದ್ಮೇಲೆ ನನಗೆ ಗೊತ್ತಾಗಿಲ್ಲ. ನಾನು ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ ಪವಿತ್ರ ಗೌಡ ಈ ರೀತಿಯಾಗಿ ಮಾಡಿರ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರಾದ್ರೂ ಹೊಡಿತಿದ್ರು ಕೂಡ ಬಿಡ್ಸಿರ್ತಾರೆ ಅನ್ನುವಂಥದ್ದು ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೆ ನಾನು ಈ ರೀತಿಯಾಗಿ ಅವರ ಮುಂದೆನೆ ಎಲ್ಲವೂ ಕೂಡ ಆಗಿದೆ ಅಂತ. ಮೇ ಬಿ ಚೇಂಜ್ ಆಗಿರ್ಬೋದೇನೋ. ಸಂಜಯ್ ಸಿಂಗ್ ಅವರನ್ನ ಬಿಟ್ಟಾದ ಬಳಿಕ, ದರ್ಶನ್ ಅವರ ಸಂಪರ್ಕಕ್ಕೆ ಬಂದ ಬಳಿಕ ಅವರ ಮನಸ್ಥಿತಿಯಲ್ಲೂ ಕೂಡ ಚೇಂಜಸ್ ಆಗಿರ್ಬೋದೇನೋ ಅಲ್ವಾ? ನೀವು ನೋಡಿದಂಥ ಪವಿತ್ರ ಬೇರೆ ಆಗಿದ್ರೇನೋ, ಈಗಿರುವಂಥ ಪವಿತ್ರ ಬೇರೆ ಆಗಿರ್ಬೋದೇನೋ, ಚಾನ್ಸಸ್ ಇರ್ಬೋದಲ್ಲ. ಚೇಂಜ್ ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಪವಿತ್ರ ಯಾವಾಗ್ಲೂ ಎಂತ ಕೆಲಸ ಮಾಡಲ್ಲ. ಅಲ್ಲ, ನಾನು ಅದೇ ಇಲ್ಲ 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 ನೀವು ಹೇಳ್ತಾ ಇರೋದು ಒಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ ಅದು ಕರೆಕ್ಟ್ ಆಗ್ಬೋದು. ಬಟ್ ಆಸ್ ಎ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಇದು ಆಗಬಾರಂತ ಕೆಲಸ ಸರ್. ಯಾಕೆಂದ್ರೆ ಸಂಜಯ್ ಸಿಂಗ್ ಅವರೇ, ನೀವು ಯಾವ ರೀತಿಯಾಗಿ ನಂಬಿಕೆ ಇಟ್ಟಿದ್ದೀರೋ
ನಿಮ್ಮ ಮಾಜಿ ಪತ್ನಿ ಮೇಲೆ, ಅದೇ ರೀತಿಯಾಗಿ ದರ್ಶನ್ ಅವರ ಮೇಲೆ ಅವರ ಲಕ್ಷಾಂತರ ಅಭಿಮಾನಿಗಳು ನಂಬಿಕೆ ಇಟ್ಟಿದ್ರು. ನಮ್ಮ ಬಾಸ್ ಹಿಂಗೆ ಮಾಡಲ್ಲ, ಏನೋ ಒಂದು 2 ಏಟು ಬೈಬೋದು, ಒಂದೆರಡು ಏಟು ಹೊಡಿಬೋದು, ಅಥವಾ ಏನೋ ಒಂದು ಏನೇ ಮಾಡಕ್ಕೆ ಹೋದ್ರೂ ಕೂಡ ಕೊಲೆ ಮಾಡುವಂಥ ಹಂತದವರೆಗೂ ಹೋಗಿರೋದಿಲ್ಲ, ಅಥವಾ ಕೊಲೆ ಮಾಡಿಸುವಂಥ ಹಂತದವರೆಗೂ ನಮ್ಮ ಬಾಸ್ ಹೋಗಿರಲ್ಲಪ್ಪ. ಯಾಕೆ ಅಂದರೆ ಪ್ರಾಣಿನೇ ಅಷ್ಟೊಂದು ಪ್ರೀತಿಸುವಂಥ ನಮ್ಮ ಬಾಸು ಮನುಷ್ಯನಿಗೆ ಅಷ್ಟೊಂದು ಕಾಟ ಕೊಡ್ತಾರಾ, ಕ್ರೂರವಾಗಿ ನೆಟ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಸರ್ ನಾನು ಅದೇ ಹೇಳಿದ್ದಲ್ವಾ ನಿಮಗೆ, ಹಬ್ಬಬ್ಬ ಅಂದ್ರೆ ಒಂದ್ 2 ಏಟು ಹೊಡೆದಿರ್ಬೋದು ಅಷ್ಟೇ. ಬಟ್ ಅಲ್ಲಿ ಏನಾಗಿದೆಯೋ ಐ ಕಾಂಟ್ ಟಾಕ್ ಅಬೌಟ್ ಇಟ್. ನನಗೂ ಗೊತ್ತಿರೋ ಪ್ರಕಾರ ಓಕೆ, ಪವಿನು ಒಂದು 2 ಏಟು ಹೊಡೆದಿರಬಹುದು. ಯಾಕಂದ್ರೆ ಅವಳಿಗೆ ಎಷ್ಟು ದಿನದಿಂದ ಅವನು ಟಾರ್ಚರ್ ಕೊಟ್ಟಿರ್ತಾನೋ ಅವಳು ಹೊಡೆದಿರಬಹುದು, 1 ಏಟು 2 ಏಟು ಹೊಡೆದಿರಬಹುದು. ಬಟ್ ಅದನ್ನೇ ಶಿ ಇಸ್ ದ ಮೇನ್, ಶಿ ಇಸ್ A1, ಶಿ ಇಸ್ ದ ರೀಸನ್ ಬಿಹೈಂಡ್ ಇಟ್, ಶಿ ಹ್ಯಾಸ್ ಡನ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ಅದೆಲ್ಲ ತಪ್ಪಲ್ವಾ ಸರ್? ಯಾಕೆಂದ್ರೆ ಈ ಸುತ್ತ ಪ್ರಕರಣ ನಡೆದಿರುವಂಥದ್ದು ಹೇಗೆ ಅಂದ್ರೆ ಪವಿತ್ರ ಅವರ ಸುತ್ತನೇ ನಡೆದಿರುವಂಥ ಪ್ರಕರಣ ಇದು. ಈಗ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಯಾರನ್ನು ತಪ್ಪು ಅಂತ ಹೇಳೋಕೆ ಸಾಧ್ಯ ಇಲ್ಲ, ಯಾರು ಇದ್ರಲ್ಲ. ಬಟ್ ಐ ಆಮ್ ಜಸ್ಟ್ ಓನ್ಲಿ ಟೆಲಿಂಗ್ ದಟ್ ಪವಿತ್ರ ಇಂಥ ಕೆಲಸ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಹೇಳೋದಷ್ಟೇ. ಓಕೆ, ಪವಿತ್ರ ಅವ್ರದ್ದು ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್. ಓಕೆ, ಎಷ್ಟು ವರ್ಷದಿಂದ ಪರಿಚಯ ಇದ್ರು? ಬಿಫೋರ್ 2007ಗೂ ಮುಂಚೆ, ನೀವು ಮದುವೆ ಆಗೋಕ್ಕೂ ಮುಂಚೆ? ಅಲ್ಲ, ಎಷ್ಟು ವರ್ಷ ಮುಂಚೆ ಪರಿಚಯ ಇದ್ರು ಮದುವೆ ಆಗೋಕ್ಕೂ ಮುಂಚೆ? ವರ್ಷ ಇಲ್ಲ ಸರ್, ಐ ಥಿಂಕ್ ಇಟ್ ವಾಸ್ ಫ್ಯೂ ಮಂತ್ಸ್ ಅಷ್ಟೇ. ಫ್ಯೂ ಮಂತ್ಸ್. ಸಂಜಯ್ ಸಿಂಗ್ ಅವರು ಎಲ್ಲಿರೋದು ಈಗ ಆಕ್ಚುಲಿ? ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಿಂದ ನೋಡ್ತಾ ಇದ್ದೀರಾ ಇದನ್ನ? ಹೌದು ಸರ್. ಈ ಡೆವಲಪ್ಮೆಂಟ್ಸ್ಗಳನ್ನ? ಡೆವಲಪ್ಮೆಂಟ್ಸ್ ಅಲ್ಲ ಸರ್, ಬ್ಯಾಕ್ ಟೈಮ್ ನೋಡ್ತಾ ಇದ್ದೀನಿ. ಬ್ಯಾಕ್ ಎಂಡ್ ಅಲ್ಲಿ ಏನು ಮಾಡ್ತಾ ಇರೋದು ಸಂಜಯ್ ಸಿಂಗ್ ಅವರು? ಸಂಜಯ್ ಸಿಂಗ್ ಇಸ್ ಎ ಟೀಚರ್ ಸರ್. ಟೀಚರ್ ಮಾಜಿ ಪತ್ನಿ ಬೇರೆ ದಾರಿ ತಪ್ಪಿಟ್ರಾ ಅಂತ ಅನ್ಸ್ಬಿಡುತ್ತಾ ಒಂದೊಂದ್ಸಲಿ? ಫೀಲ್ ಆಗಲ್ವಾ? ಸರ್, ಐ ಲೀವ್ ಎವ್ರಿಥಿಂಗ್ ಆನ್ ದ ರಿಯಲ್ ಟೈಮ್ ಆ್ಯಂಡ್ ಆಸ್ ವೆಲ್ ಟು ದ ಫೇತ್. ನೋಡೋಣ. ಪವಿತ್ರ ಕೂಡ ಯಾವತ್ತೂ ಮಾತಾಡಿಲ್ಲ ನಿಮ್ಮ ಡಿವೋರ್ಸ್ ಆದಮೇಲೆ? ಇಲ್ಲ ಸರ್, ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನೀವು ನಾನು ನಿಮ್ಗೆ ಫಸ್ಟ್ ಹೇಳಿದ್ದೀನಿ, ಶಿ ಇಸ್ ಅ ವೆರಿ ಕೆರಿಯರ್ ಓರಿಯೆಂಟೆಡ್. ಅವಳು ಮುಂದೆ ನೋಡ್ತಾಳೆ, ಹಿಂದೆ ನೋಡಲ್ಲ. ಅಂದ್ರೆ ಹಿಂದೆ ಹೇಗಾದ್ರೂ ಬೆಳೆದು ಬರಲಿ ಅಥವಾ ಹೇಗೆ ಇರಲಿ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ, ಒಟ್ಟಿನಲ್ಲಿ ನಾನು ಗೆಲ್ಲಬೇಕು ಅಷ್ಟೇ ಮುಂದೆ. ತಪ್ಪ ಸರ್? ಅಲ್ಲ ನಾನು ನಿಮ್ಮ ಮೆಂಟಾಲಿಟಿ ಅಂದ್ರೆ ಅವ್ರ ಮೆಂಟಾಲಿಟಿ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಅದೇ, ಶಿ ಆಲ್ವೇಸ್ ವಾಂಟ್ಸ್ ಟು ಬಿ ಎ ಸಕ್ಸಸ್ಫುಲ್ ಲೇಡಿ, ಸೊ ಲೆಟ್ ಹರ್ ಸರ್. ನಂಗೆ ಒಂದು ಕೇಳಬೇಕು ಅಂತ ಅಂದರೆ, ಈಗ ದರ್ಶನ್ ಅವರ ಜೊತೆ ಅವರು ಇದ್ದಾರೆ, ಒಂದು 10 ಇಯರ್ಸಿಂದ ಅವರು ಕ್ಲೋಸ್ ಫ್ರೆಂಡ್ಸು ಅನ್ನುವಂಥದ್ದು ನಿಮಗೆ ಯಾವಾಗ ಗೊತ್ತಾಗಿದ್ದು ಆ್ಯಕ್ಚುಲಿ? ಅವ್ರು ರಿವೀಲ್ ಮಾಡಲಿಕ್ಕೂ ಮುಂಚೆನೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಇಲ್ಲ ನನಗೆ ಅಂದರೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ಐ ಆಮ್ ನಾಟ್ ಏಬಲ್ ಟು ರೀಕಲೆಕ್ಟ್, ಬಟ್ ಗೊತ್ತಾಯ್ತು ಸರ್. ಅದೇ ಡಿವೋರ್ಸ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿತ್ತು ದೇ ಆರ್ ಗೋಯಿಂಗ್ ಅರೌಂಡ್ ಅಂತ. 10 ಇಯರ್ಸ್ ರಿಲೇಶನ್ಶಿಪ್ ಅನ್ನೋದು ನಿಮಗೆ ಅಂದರೆ ಡಿವೋರ್ಸ್ ಆಗಿ ಒಂದು 2-3 ವರ್ಷಕ್ಕೆ ಗೊತ್ತಿತ್ತು? ಡಿವೋರ್ಸ್ ಆದ್ಮೇಲೆ ಗೊತ್ತಾಗಿತ್ತು. ಡಿವೋರ್ಸ್ ಮುಂಚೆನೆ ನನಗೆ ಆ ಥರ ಸುದ್ದಿ ಯಾವಾಗ ಬಂದೇ ಇಲ್ಲ, ನನ್ನ ಹತ್ರ ಬಂದಿಲ್ಲ. ಆ್ಯಕ್ಚುಲಿ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಒಂದು ಕಡೆಯಿಂದ ಇನ್ನೂ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಮೊನ್ನೆ ಪೊಲೀಸ್ ಕಮಿಷನರ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದರ್ಶನ್ ಅವರ ಪತ್ನಿಗೆ ಡೆರೋಗೇಟಿವ್ ಮೆಸೇಜನ್ನು ಕಳಿಸಲಾಗ್ತಾ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಅಂದರೆ ಅಫಿಷಿಯಲಿ ಮದುವೆ ಆಗಿರೋದ್ರ ಬಗ್ಗೆ ಏನಾದರೂ ಆ ಥರ ಇದೆಯಾ ಮಾಹಿತಿ ನಿಮಗೆ? ಇಲ್ಲ ಸರ್. ಅಂದರೆ ಮದುವೆ ಆಗಿನೇ ನೋಡ್ಕೊಳ್ತಾ ಇದ್ದಾರೆ ಅಂತ? ಇಲ್ಲ ಸರ್, ನಾನು ಗೊತ್ತಿಲ್ಲ. ಇವರು ಬೆಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಲವ್ ಮಾಡಿ ತಪ್ಪದಾರಿಗೆ ಹೋಗ್ಬಿಟ್ರಾ ಅನ್ನುವಂಥ ಏನಾದರೂ ಫೀಲಿಂಗ್ಸ್ ಬಂದಿತ್ತಾ ಯಾವತ್ತಾದರೂ? ಹಂಗಂತ ಒಂದು ಥಾಟ್? ಪವಿತ್ರ ಕೂಡ ದೊಡ್ಡ ಮನುಷ್ಯ ಆಗ್ಬೇಕು ಅಂತನಾ? ಅಂದರೆ ನಾನು ಗೆಲ್ಲಬೇಕು, ಅದ್ರ ಜೊತೆಗೆ ದೊಡ್ಡವ್ರ ಜೊತೆ ಇದ್ದಾಗಲೇ ಅದು ಸಕ್ಸಸ್ ಆಗೋದು ಅನ್ನುವಂಥ ಕಾರಣಕ್ಕೋಸ್ಕರ ಹೋಗ್ಬಿಟ್ರಾ ಅನ್ನುವಂಥ ಒಂದು ಚಿಂತೆ ಏನಾದರೂ ಬಂದಿತ್ತಾ ನಿಮಗೆ? ಇಲ್ಲ ಸರ್, ಅಂತ ಚಿಲ್ಲರೆ ಕೆಲಸ ಪವಿತ್ರ ಕೂಡ ಮಾಡಲ್ಲ ಸರ್. ಅವಳು ಸ್ಟ್ರಗಲ್ ಆಗ್ಬಿಟ್ಟು ಒಂದು ಆಕ್ಟರ್ ಆಗಿದ್ದಾಳೆ, ಸ್ಟ್ರಗಲ್ ಆಗಿ ಒಂದು ಮಾಡೆಲ್ ಆಗಿದ್ದಾಳೆ. ಇಟ್ಸ್ ಜಸ್ಟ್ ದಟ್ ದಾರಿದಲ್ಲಿ ದರ್ಶನ್ ಅವ್ರು ಸಿಗ್ಬಿಟ್ರು, ಅವ್ರಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ದೇ ಬೋತ್ ಗಾಟ್ ಕ್ಯಾಚ್ ಅಪ್ ಟುಗೆದರ್. ಈ ಮಾಡ್ಲಿಂಗು ಆಮೇಲೆ ನಟಿ ಆಗಿದ್ದೆಲ್ಲ ನಿಮ್ ಜೊತೆ ಇದ್ದಂತ ಸಂದರ್ಭದಲ್ಲಿ ಆಗಿದ್ದ ಅಥವಾ ನಿಮ್ಮನ್ನ ಬಿಟ್ಟಾದ್ಮೇಲೆ? ಇಲ್ಲ, ನನ್ನ ಜೊತೆ ಇರುವಾಗಿಲ್ಲ.
ನಿಮ್ಮ ಹತ್ರ ಯಾವಾಗಲೂ ಅವ್ರ ಡ್ರೀಮ್ಸ್ ಬಗ್ಗೆ ಹೇಳ್ಕೊಳ್ತಾ ಇದ್ರಾ? ನಾನು ಹಿಂಗಾಗಬೇಕು, Yes, ಹಿಂಗೆ of course, ಬೆಳಿಬೇಕು? ಏನು ಆಸೆ ಇದ್ದಿದ್ದೇನು? She wanted to become one of the famous actors, and then she business ಮಾಡಬೇಕು ಅಂತ ಅವಳಿಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದ್ದು that I want to open a fashion designing shop open ಮಾಡಬೇಕು ಅಂತ. But and she achieved it at last. ಆ ಗೋಲ್ ಗೆದ್ಲಲ್ವಾ. ಈಗ ರೇರೆಸ್ಟ್ ಸ್ವಲ್ಪ ಲವ್ ಆಗುವಂಥ ವಿಚಾರವನ್ನು ನೋಡೋದಾದರೆ ಸಿಂಗ್ಗೆ ಗೌಡ ಹೆಂಗೆ ಸಿಕ್ಕಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲಿ ಮೀಟ್ ಆಗಿದ್ದೆಲ್ಲಿ ಸಂಜಯ್ ಸಿಂಗ್ ಅವರು ಪವಿತ್ರ ಗೌಡ ಅವರನ್ನು? ಫಸ್ಟ್ ಬ್ಯಾಂಗ್ಳೂರಲ್ಲೇ ಸರ್, ಅವ್ರ ಮನೆ ಹತ್ರ. ಮನೆ ಅಂದರೆ ನಿಮ್ಮ ಮನೆ ಅವ್ರ ಮನೆ ಹತ್ರನೇ ಇದ್ದಿದ್ದಾ? ಹೌದು. ನಿಮಗೂ ಅವ್ರಿಗೂ ಹೇಗೆ ಕನೆಕ್ಷನ್ ಆಗಿದ್ದು? ಸರ್ ದಿಸ್ ಇಸ್ ಟು ಪರ್ಸನಲ್, ಬಿಡಿ. ಓಕೆ ಓಕೆ. ಅಂದರೆ ಈಗ ಸಹಜವಾಗಿ ನೀವು ಉತ್ತರ ಪ್ರದೇಶದವರಲ್ವಾ ಸರ್? ನೀವು ಅವಾಗ ಇಲ್ಲಿ ಏನಕ್ಕಿದ್ರಿ ಸರ್ ಕರ್ನಾಟಕದಲ್ಲಿದ್ದಾಗ? ಸರ್ ನೋಡಿ, ನಮ್ಮ ಪೇರೆಂಟ್ಸ್ ನಾವು ಅದೆಲ್ಲ ಫ್ರಮ್ ಉತ್ತರ ಪ್ರದೇಶ್. ಬಟ್ ನಾನು ಬೆಳೆದಿರೋದು ಎಲ್ಲ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್. ಓಕೆ. ನನ್ನ ಎಜುಕೇಶನ್ ಎಲ್ಲ ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ. ಓಕೆ. ಆಮೇಲೆ ಜಾಬ್ ನಂಗೆ ಸಿಕ್ಕಿದ್ದು ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರ್ ಬಂದೆ. ಸೊ ದಿಸ್ ಇಸ್ ಹೌ ವಿ ಬೋತ್ ಕೇಮ್ ಇನ್ ಟು ಕನೆಕ್ಷನ್. ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ ನೀವು? ಫ್ರಮ್ 2005 to 2012 ಅನ್ಸುತ್ತೆ. 12? ಅದಕ್ಕೆ ಕನ್ನಡ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದರೆ ಸಂಜಯ್ ಸಿಂಗ್ ಅಂತ ಬಂದಾಗ ಇವ್ರಿಗೆ ಕನ್ನಡ ಬರುತ್ತಾ ಅನ್ನುವಂಥ ಡೌಟ್ ಇತ್ತಲ್ಲ ನಮಗೆ. ನೀವು ಮಾತಾಡಿದಾಗ ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತಿದ್ದೀರ ಕನ್ನಡವನ್ನು. ಇನ್ನು 2012 ಬಿಟ್ಟು ಹೋದ್ಮೇಲೂ ಕೂಡ 12 ಇಯರ್ಸ್ ಆದಮೇಲೂ ಕನ್ನಡ ಚೆನ್ನಾಗಿ ಬರ್ತಾ ಇದೆಯಲ್ಲ, ಅದಕ್ಕೆ ಹೇಳಿದೆ. ಸಂಜಯ್ ಸಿಂಗ್ ಅವರೇ, ಈಗೇನಾದರೂ ಪ್ರಯತ್ನ ಮಾಡ್ತೀರಾ ನಿಮ್ಮ ಮಗಳನ್ನೇನಾದರೂ ಮಾತಾಡ್ಸೋಕ್ಕೆ ಅಥವಾ ಅವ್ರನ್ನ ನೋಡ್ಲಿಕ್ಕೆ? ಬರಬೇಕು ಅಂತ ಅನ್ಕೊಂಡಿದ್ದೀರಾ ಒಟ್ಟಿನಲ್ಲಿ? ಅಂದರೆ ನಿಮ್ಮ ಮಗಳನ್ನ ನೋಡ್ಲಿಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ ಯಾರ ಮನ್ಸಿಗೆ ಬರಲ್ಲ ಸರ್. ಎಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಅನಿಸ್ತಾ ಇದೆಯಾ ಬರಬೇಕು, ನೋಡಬೇಕು, ಇಂಥ ಕಷ್ಟದ ಸಂದರ್ಭದಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಬೇಕು ಅಂತ? ಸರ್, ಮೈ ಡಾಟರ್ ಇಸ್ ಸ್ಟ್ರಾಂಗ್ ಅಲ್ಲ, ಅವಳು she can take care of herself, but it's just that ನಾನು ಬಂದು ನೋಡ್ತೀನಿ, ಬಟ್ ನಾಟ್ at this point of time. ಹತ್ತತ್ರ ಈಗ ಒಂದು 15 ಇಯರ್ಸ್ ಅಂತ ಕಾಣಿಸುತ್ತೆ ಮಗಳಿಗೆ. Yeah, she might be 14. She was born in 2009. 2009. ಓಕೆ. ಅಂದರೆ ಪ್ಲಾನ್ ಇದೆ ಮಗಳನ್ನ ನೋಡಬೇಕು ಅಂತ, ಬಟ್ ಇಟ್ಸ್ ಟು ಅರ್ಲಿ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ. ಸಂಜಯ್ ಸಿಂಗ್ ಅವರು ಡೆವಲಪ್ಮೆಂಟ್ಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಏನಾಗುತ್ತೆ ಅಂತ. ಬಟ್ ಏನು ಹೇಳ್ತೀರಾ ಕೊನೆಯದಾಗಿ ಹೇಳೋದಾದರೆ, ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿಲ್ಲ, ಒಟ್ಟಿನಲ್ಲಿ ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆನಾ ನಿಮ್ಮದು? ಸರ್, ನಾನು ದೇವನ ಪೂಜೆ ಮಾಡ್ತೀನಿ ಸರ್. ಇದೆ. But one thing to the entire Karnataka, sir. Please respect girls. ಅದು ಮಾಡ್ತಾರೆ ಸರ್ ಕರ್ನಾಟಕದವರು. Please honor not only Karnataka girls, to the entire India, to the entire world I'm talking about. Because every girl is important, sir. Yes, ಹೌದು. ಸೊ ನೋಡಿ, ರಾಮಾಯಣ ನಡೆದಿರೋದು, ಮಹಾಭಾರತ ನಡೆದಿರೋದು ಒಂದು ಹೆಣ್ಣಿಗೋಸ್ಕರನೇ. ಇವಾಗ ಈ ಬ್ಯಾಡ್ ಟೈಮ್ ಬಂದಿರೋದು ಒಂದು ಹೆಣ್ಣಿಗೋಸ್ಕರನೇ. ಒಂದು ಯಾರೋ ಬಂದ್ಬಿಟ್ಟು ಒಂದು ಹೆಣ್ಣನ್ನ ಕೆಟ್ಟದಾಗ ಮಾತಾಡಿ, ಕೆಟ್ಟದಾಗ ಮೆಸೇಜ್ಗಳು ಕಳಿಸಿ, ಕೆಟ್ಟದಾಗ ಫೋಟೋಗಳು ಕಳಿಸಿರೋದಕ್ಕೋಸ್ಕರನೇ ಇವತ್ತು ಇದೆಲ್ಲ ನಡೆದಿರೋದು. ಹೌದು ಹೌದು. ಕೊಲೆ ಮಾಡುವ ಹಂತಕ್ಕೆ ಹೋಗಬಾರ್ದಿತ್ತು ಅನ್ನುವಂಥದ್ದೇ ನಮ್ಮ ಮಾತುಗಳು ಕೂಡ ಇರುವಂತದ್ದು. ಅದೇ ನಾನು ಸ್ಟೇಟ್ಮೆಂಟ್ ಅಲ್ಲಿ ಒಂದೇ ಮಾತು ಹೇಳ್ತಾ ಇರೋದು, ಇಟ್ ಹ್ಯಾಸ್ ಹ್ಯಾಪನ್ಡ್ ಬೈ ಆನ್ ಆಕ್ಸಿಡೆಂಟ್. ಯಾಕೆಂದ್ರೆ ಸಂಜಯ್ ಸಿಂಗ್ ಅವರೇ, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇರ್ತವೆ. ಆದ್ರೆ ಒಬ್ಬ ಮಾದರಿಯಾಗಿರುವಂಥ ವ್ಯಕ್ತಿ, ಹೀರೋ ಅಂತ ಬಂದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಫ್ಯಾನ್ಸ್ಗಳಿರ್ತಾರೆ, ನಿಮಗೆ ಗೊತ್ತು. ಆತ ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಫಿಲಮಲ್ಲಿ ಮಾಡೋದನ್ನು ಇವ್ರು ನಿಜ ಜೀವನದಲ್ಲಿ ಮಾಡ್ತಾ ಇರ್ತಾರೆ. ಆತ ಸಿಗರೆಟ್ ಸ್ಟೈಲಾಗಿ ಸೇದಿದ್ರೆ ಇಲ್ಲಿ ಸಿಗರೆಟ್ ಸ್ಟೈಲಾಗಿ ಸೇದಿದ್ದಾರೆ. ಅವನು ಸ್ಟೈಲಾಗಿ ಡ್ರೆಸ್ ಹಾಕೊಂಡ್ರೆ ಅದನ್ನು ಇವರು ಕೂಡ ಹಾಕ್ಕೊಳ್ತಾರೆ. ಅವನು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಇವ್ರು ಮಾಡಿಸ್ಕೊಳ್ತಾರೆ. ಅವ್ನು ನಡೆಯೋ ಸ್ಟೈಲ್ನೂ ಕೂಡ ಕಾಪಿ ಮಾಡ್ತಾರೆ. ಅಂಥದ್ರಲ್ಲಿ ಆತ ಹೇಗೆ ನಡ್ಕೊಬೇಕು ಸಮಾಜದ ಮುಂದೆ, ಹೆಚ್ಚೆಚ್ಚು ಫ್ಯಾನ್ಸ್ಗಳು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ವ್ಯಕ್ತಿಯ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತನ್ನದೇ ಆದಂಥ ಜವಾಬ್ದಾರಿ ಇರುತ್ತೆ ಅಲ್ವಾ? ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು, ಸುದ್ದಿ ಆಗಿರೋದು, ಚರ್ಚೆ ಹುಟ್ಟಾಕಿರೋದು, ವಿವಾದ ಆಗಿರೋದು. ನಾನು ಹೇಳಿಲ್ವಾ, ಇಟ್ಸ್ ಜಸ್ಟ್ a bad of time for entire industry and for them as well. So let's see. ಇವಾಗ ತಪ್ಪು ಮಾಡಿದ್ದಾರೆ ಅಂದ್ರೆ ಶಿಕ್ಷೆ ಸಿಕ್ಕತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಆಚೆಗೆ ಬರ್ತಾರೆ. ಓಕೆ ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸಂಜಯ್ ಸಿಂಗ್ ಅವರೇ, ನ್ಯೂಸ್ 18 ಜೊತೆ
ಸುದೀರ್ಘವಾಗಿ ಮಾತನಾಡಿದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಾ. ಹಾಗೆ ಪವಿತ್ರ ಗೌಡ ಅವರನ್ನು ಕೂಡ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ನೀವು ನೋಡಿದಂತೆ ಪವಿತ್ರ ಗೌಡ ಹೇಗೆ ಅನ್ನುವಂಥದ್ರ ಬಗ್ಗೆ ಪಾಪ ನೀವು ಮಾತಾಡ್ತಾ ಇದ್ರಿ. ಸ್ಟಿಲ್ ಪವಿತ್ರ ಗೌಡ ಹಾಗೆ ಇರಬಹುದು ಅನ್ನುವಂಥ ಒಂದು ಒಪಿನಿಯನ್ ನಿಮ್ಮದಾಗಿದೆ.